ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನು ಅಂದರೆ ನಾನು ಕಾಲೇಜ್ಗೆ ಹೋಗೋದ್ರಿಂದ ಎಲ್ಲ ನಮ್ಮ ಅಮ್ಮನೇ ವಿಡಿಯೋ ಮಾಡ್ಕೋತಾರೆ. ಹಾಯ್ ಗಾಯ್ಸ್, ಫೈನಲ್ ಆಗಿ ನಾವು ಇದನ್ನೆಲ್ಲ ಹಾಕಬೇಕಾದ್ರೆ ನಾನು ಸ್ಟಾರ್ಟಿಂಗ್ ಹೊಲ ಉಳಿಸ್ಬೇಕಾದ್ರೆ ತೋರಿಸಿದ್ದೀನಿ ವಿಡಿಯೋಸಲ್ಲಿ. ಬಟ್ ಇದನ್ನು ಉಳಿಸ್ಬೇಕಾದ್ರೆ ನಾನು ನಮ್ಮ ಯಜಮಾನ್ರು ಇಬ್ಬರು ಜೋಳ ಹಾಕಿದ್ದು, ಬೇರೆ ಯಾರನ್ನೂ ಕರ್ಕೊಂಡಿಲ್ಲ. ಸೊ ಹಂಗಾಗಿ ಇಲ್ಲೆಲ್ಲರೂ ಬ್ಯುಸಿ ಇದ್ದರು, ಯಾರು ಇನ್ನೂ 2 ದಿನ 3 ದಿನ ಅಂತ ಇದ್ದರು. ಸೊ ಹಾಗಾಗಿ ಇವೆಲ್ಲ ನಮ್ಮ ಮನೆಯವ್ರು ಬೇರೆ ಬೆಂಗಳೂರಿಗೆ ಹೋಗಬೇಕಿತ್ತು, ಸಮಯ ಇರಲಿಲ್ಲ ಅಂತ ನಾವಿಬ್ಬರೇ ಹಾಕ್ಕೊಂಡ್ವಿ. ಹಾಕೋ ಬ್ಯುಸಿನಲ್ಲಿ ವಿಡಿಯೋಸ್ ಮಾಡೋಕ್ಕೆ ನಾವಿಬ್ಬರೇ ಜೋಳ ಹಾಕ್ತಾಯಿದ್ವಿ. ನಾವೇ ಹೆಂಗೆ ವಿಡಿಯೋ ಮಾಡೋದು ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋಸ್ನ ಮಾಡೋಕ್ಕಾಗಿಲ್ಲ. ಸೊ ಮೇಲೆ ನೀರು ಹಾಯಿಸ್ತಾ ಇದ್ವಿ. ಇನ್ನೂ ನೋಡಿ ಇಲ್ಲಿ ಕೆಳಗಡೆ ಇದು 2 ಇದ್ದಾವೆ. ಇದಕ್ಕೆ ಇದು 2 ಹಾಕೋಷ್ಟರಲ್ಲಿ 11ರಿಂದ 2 ಗಂಟೆ ಗಂಟೆ ಸಮಯ ಇರುತ್ತೆ. ಅಷ್ಟರೊಳಗಡೆ ಆ 2 ಹೊಲಕ್ಕೆ ನೀರು ಹಾಯಿಸ್ಬಿಟ್ಟು ಅದಾದಮೇಲೆ ನೈಟ್ 9 ಗಂಟೆಗೆ ಬರುತ್ತಂತೆ. ಆವಾಗ ಇದೊಂದು ಇನ್ನು ಅಲ್ಲಿದ್ದಾವೆ, ಅಲ್ಲೊಂದಿದೆ. ಅದು 2ಕ್ಕೆ 3ಕ್ಕೆ ನೈಟ್ ಹಾಯಿಸ್ತೀವಿ. ಇನ್ನಿರೋಂಥ 4-5ಕ್ಕೆ ನೀರು ಬೇಡ, ಸ್ವಲ್ಪ ತ್ಯಾವ ಇದೆ, ಇವತ್ತು ನಾಳೆಯಲ್ಲಿ ಮಳೆ ಬರ್ಬೋದು ಅನ್ನೋ ಆ ಥರದಿಂದ ಕಾಯ್ತಾ ಇದ್ದೀವಿ. ಗೊತ್ತಿಲ್ಲ ಮಳೆ ಏನು ಬರುತ್ತೆ ಅಂತ. ಸೊ ಹಾಗಾಗಿ ನೋಡಬೇಕು. ಸದ್ಯಕ್ಕೆ ಇವಾಗ ಒಂದು 5 ಹೊಲಕ್ಕೆ ಮಾತ್ರ ಹಾಯಿಸ್ತೀವಿ, ಇನ್ನು 5 ಹೊಲ ಹಂಗೆ ಇರಲಿ. ನೆಕ್ಸ್ಟ್ ಮಳೆ ಬಂದಿಲ್ಲ ಅಂದರೆ ನಾನು 2 ಡೇಸ್ ಬಿಟ್ಕೊಂಡು ಹಾಯಿಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ತುಂಬ ಬಿಸಿಲಿದೆ, ಬಂದಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಕ್ಯೂರಿಯಾಸಿಟಿಲೆಲ್ಲ ಫುಲ್ ಜೋಳ ಹಾಕಿದ್ವಿ, ಬಟ್ ಮಳೆ ಯಾಕೋ ತುಂಬ ಸತಾಯಿಸ್ತಾ ಇದೆ. ಬನ್ನಿ ಈಗ ಅದು ಸ್ಟಾರ್ಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇರಲಿ ಅಂತ ಮಾಮ ಆಕಾಶ ಎಲ್ಲ ಆಚೆಗೆ ಬೀಳ್ತೈತೆ, ಇಲ್ಲಿ ಗಂಟೆ ಬೀಳ್ತಿಲ್ವಲ್ಲ. ಈ ಸೆಂಟ್ರ್ ಏನು ಮಾಡೋದು? ಇಲ್ಲಿಗೇನು ಹಾಯಿಸ್ಬೇಕಾ? ಒಂದು ಬಿನ್ಗೆ ಎತ್ಕೊಬಂದು ಇನ್ನು ಆ ಲಾಸ್ಟ್ಗೂ ಬೀಳಿಲ್ಲ. ಅದೇ ಆ ವೆಡ್ಜು ಈ ವೆಡ್ಜಿಗೆ ಮಾತ್ರ ಹಾಕ್ಬೇಕಾ? ಹೋಗಿ ತೆಗಿಯೋಕೆ ಸಾಕು. ಬಿಗ್ ಬಾಸ್ ಆಯ್ ಮಾಡಿ ನೋಡಿ ಬೆಂಗಳೂರು ಇವಾಗ ಊರು. ಝೂಮು ಮಾಮ ಝೂಮು. ಕದ್ದ ಏನೋ ಇದು ಗೈಸ್. ಇವಾಗ ಇಲ್ಲಿ ನೋಡಿ, ಇಲ್ಲಿ ಲಾಸ್ಟಲ್ಲಿ ಎಡ್ಜಲ್ಲಿ ಸ್ವಲ್ಪ ನೀರಾಗಿಲ್ವಲ್ಲ. ಸೊ ಅದಕ್ಕೆ ಇವಾಗ ಆ ಜೆಟ್ಟನ್ನು ತೆಗ್ಬಿಟ್ಟು ಈ ಲಾಸ್ಟಸ್ನೆಲ್ಲ ಇದು ಮಾಡೋಣ ಅಂಥೇಳಿ ಪೈಪ್ ಹಾಕ್ತಾಯಿದ್ದೀವಿ. ಹಂಗಿರ್ತದೆ, ಯಾಕಂದರೆ ಜೆಟ್ಟು ಎಲ್ಲ ಕಡೆನೂ ಬರೋಲ್ಲ. ಹಂಗೆ ಬಂದಿಲ್ಲ ಅಂದಾಗ ಇಲ್ಲಿ ತಗೊಂಡು ಹಾಕಬೇಕು. ಸೊ ಇವಾಗ ಅಲ್ಲಿ ಫಿಕ್ಸ್ ಮಾಡ್ತಿದ್ದಾರೆ, ನಾನು ಇಲ್ಲಿ ನೀರನ್ನ ಹಾಯಿಸ್ತೀನಿ. ಬನ್ನಿ. ಮಮ್ಮ ಹಿಂಗೆ ಹಿಡ್ಕೋಬಾರ್ದೆ. ಬಾ ಮಮ್ಮ ಬಾ. ನೋಡಿ ಈ ಥರ ಕಾಡ್ಸೋದು, ಎಡ್ಜಸ್ಗೆ ಮಾತ್ರ ಸ್ವಲ್ಪ ಜಾಸ್ತಿ ಒದ್ದೆ ಆಗಿಲ್ವಲ್ಲ, ಅಲ್ಲಲ್ಲಿ ಮಾತ್ರ ನೋಡಿ ಈ ಥರ. ಇವತ್ತೆಲ್ಲ ಫುಲ್ ಡೇ ಇದೇ ಕೆಲಸ ಮುಗಿಯುತ್ತೆ ನಮ್ಮ ಗೈಸ್. ನಮ್ಮ ನಾಯಿ ನೆಕ್ಸ್ಟ್ ನಾವ್ ಇಲ್ಲಿಗೆ ಬರ್ಬೇಕಲ್ವಾ, ಅರ್ಕಲುಗೂಡಲ್ಲಿ ಏನೇ ಹುಷಾರಿಲ್ಲ ಅಂದ್ರೆ ಇವನಿಗೆ, ಅದಕ್ಕೋಸ್ಕರ ಅಂತೇಳಿ ನೋಡ್ಕೊತಾನೆ ಅರ್ಕಲುಗೂಡು ಹೆಂಗೈತೆ ಅಂತ. ಅವ್ನು ಬರ್ತಾನೆ, ಅವನೇ ಬರ್ತಾನೆ. ಅವನೇ ಲೊಕೇಶನ್ ನೋಡ್ಕೋಬೇಕು. ಬರೀ ಇಂತದೆಯಾ? ಅವನೇ ಕಳಿಸ್ತೀಯ, ನಾನು ಕರ್ಕೊ ಬರ್ತೇನೆ. ನೋಡ್ಕೊಳ್ಳಿ ಯಾವ್ದಕ್ಕೂ. ಅದಕ್ಕೆ ನೀನ್ ದಾರಿ ತಪ್ಪೋರು, ಅವ್ನ ದಾರಿ ತಪ್ಪೋರ್ದು ಅಂತ. ಅವ್ನ ಕರ್ಕೊ ಹೋಗ್ಬೇಕು ಕರೆಕ್ಟಾಗಿ. ನಿನ್ ಜೊತೆ ಬರ್ದಂಗೆ ಇವತ್ತು ಅಲ್ವಾ ಊಟ ಅಲ್ಲ ನಾಯಿ ನೋಡ್ಬಿಟ್ಟು ನಾನು ಅಲ್ಲಿಗೆ ಹೋಗ್ಬೇಕಂತ ಹೇಳ್ತಿದ್ನಲ್ಲ, ಹಂಗ್ ಮಾಡ್ಬಿಟ್ರೆ ಏನ್ ಮಾಡೋದು? ಹಂಗೆಲ್ಲ ಮಾಡಲ್ಲಪ್ಪ, ಹಂಗೆಲ್ಲ ಮಾಡಲ್ಲ ಅಲ್ವೇನಾ? ಮಾಡಲ್ಲಂತ ಮಾತ್ರ ಅಂದ. ನೋಡಪ್ಪ ಆಯ್ತು. ಹಾಯ್ ಗಾಯ್ಸ್, ಇವಾಗ ಮತ್ತೆ ನಾವು ವಾಪಸ್ ಅರ್ಕಲುಗೂಡಿಗೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಹೇಳ್ತೀನಿ ನೋಡಿ. ಏನು ಅಂದರೆ ನಾಳೆ ನಮಗೆ ನಮ್ಮ ಸ್ಕೂಲಲ್ಲಿ ನಾಳೆ ಪರಿಸರ ದಿನಾಚರಣೆ ಆಗಿರೋದ್ರಿಂದ ನಮ್ಮ ಸ್ಕೂಲಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಅದೇ ಹಸಿರಿನ ದಿನ ಅಂತೇಳಿ ನಮಗೆ ಅಂದರೆ ಗ್ರೀನ್ ಡ್ರೆಸ್ನ ಕೊಟ್ಟಿದ್ದಾರೆ. ನಮ್ಮ ಗೈಸ್ ಇವಾಗ ನಾವು ಅರ್ಕಲುಗೂಡಿಗೆ ಬಂದಿದ್ದ ರೀಸನ್ ಗೊತ್ತಾಗಿದೆ ಅನ್ಸುತ್ತೆ.
ನಂಗೆ ಹೆಂಗೆ ಇದ್ರು ಜೆರಾಕ್ಸ್ ಮಾಡಿಸ್ಬೇಕಾಗಿತ್ತು, ಮತ್ತೆ ಇನ್ನ ಬುಕ್ಸ್ಗಳು ತಗೋಬೇಕಾಗಿತ್ತು. ಮತ್ತೆ ನಾಳೆ ನಮ್ಗೆ ಪರಿಸರ ದಿನಾಚರಣೆ ಇರೋದ್ರಿಂದ, ಜೂನ್ 5 ಅಲ್ವಾ ಪರಿಸರ ದಿನಾಚರಣೆ ಇರೋದ್ರಿಂದ, ಅದಕ್ಕೋಸ್ಕರ ಅಂತೇಳಿ ಹಾ ಏನು ಹೌದಾ, ಅದಕ್ಕೋಸ್ಕರ ಅಂತೇಳಿ ನಮ್ಗೆ ಗ್ರೀನ್ ಡ್ರೆಸ್ ಹಾಕೊಂಡ್ ಬರ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಗ್ರೀನ್ ಟಿ ಶರ್ಟ್ ತಗೊಂಡ್ ಬರೋಕೆ ಅಂತ ಹೇಳಿ ನಾವು ಅರ್ಕಲಗೂಡಕ್ಕೆ ಬಂದಿದ್ವಿ. ಆ ಟಿ ಶರ್ಟ್ ನ ನಾನು ಮನೇಲಿ ಬಂದು ಮನೆಗೆ ಹೋಗಿ ತೋರಿಸ್ತೀನಿ. ಹಾಯ್ ಗಾಯ್ಸ್, ನೋಡಿ ಇವಾಗ ಸಮಯ ಎಷ್ಟು ಗೊತ್ತಾ, 9:30. ಯಾಕೆ ಇಷ್ಟೊತ್ತಲ್ಲಿ ಕತ್ಲಲ್ಲಿ ಇಲ್ಲಿ ಬಂದಿದ್ದೀವಿ ಅಂತಂದರೆ, ಅದೇ ಮಧ್ಯಾಹ್ನ ಸ್ವಲ್ಪ ನೀರು ಹಾಯಿಸ್ತಾ ಇದ್ವಲ್ಲ, ಕರೆಂಟ್ ಬರೀ ಡೈಲಿ 3 ಅವರ್ ಅಷ್ಟೇ ಕೊಡ್ತಾ ಇರೋದು. ಮಳೆ ಅಂತೂ ತುಂಬ ಕೈ ಕೊಟ್ಬಿಟ್ಟೈತೆ, ಮಳೆ ಇಲ್ಲ. ಸೊ ಹಂಗೆ ಬರೀ ಬೆಳಿಗ್ಗೆ ಟೈಮಲ್ಲಿ ಮಾತ್ರ ನೀರು ಹಾಯಿಸಿದ್ರೆ ನೀರು ಹಾಯಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಮತ್ತೆ ಇನ್ನೊಂದು ಹೊಲಕ್ಕೆ ಜೆಟ್ ಹಾಕಿದ್ದೀವಿ. ಅದು ಕರೆಕ್ಟಾಗಿ ಓಡ್ತೈತೆ ಹೆಂಗೆ ಅಂತ ನೋಡ್ಕೊಂಡು ಹೋಗೋಣ ಅಂತ ನಾವು ಮತ್ತು ನಮ್ಮ ಪತಿ ದೇವರು ಇಬ್ಬರು ಬಂದಿದ್ದೇವೆ. ಅವರೆಲ್ಲ ಸರ್ಚಿಂಗ್ ಮಾಡಿ ಹುಡುಕ್ತಾ ಇದ್ದಾರೆ. ಸೊ ನಾನು ಇವಾಗ ಇಲ್ಲಿ ನಿಂತ್ಕೊಂಡಿದ್ದೆ, ಹಾಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡಿದೆ. ಇವಾಗ ಹಾಕಿದ್ದೀವಿ, ಇಲ್ಲಿಂದ ಆಮೇಲೆ 10:30ಗೆ ಬಂದು ಇನ್ನೊಂದು ಜಾಗ ಚೇಂಜ್ ಮಾಡಬೇಕು. ಸೊ ಇವಾಗ ಹೋಗ್ತೀವಿ, ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ಮಾಮ ಕಾಣಿಸ್ತಿದ್ಯಾ ನೋಡಿಲಿ? ಓ, ಟಾರ್ಚ್ ಹಾಕೊಂಡು ತೋರಿಸ್ತಾ ಇದೆಯಾ? ಓಕೆ ಗೈಸ್, ಮನೆಗೆ ಹೋಗೋಣ, ಮತ್ತೆ ಬರ್ತೀವಿ 10:30ಗೆ. ನೀರು ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ. ಅಲ್ಲಿದೆ ಜೆಟ್, ಕಾಣಿಸ್ತಿಲ್ಲ ನಿಮಗೆ, ಕತ್ಲೆ ಅಲ್ವಾ, ಹಂಗಾಗಿ ಅಲ್ಲಿ ನೋಡಿ ಅಲ್ಲಿ. ಸೊ ಹಂಗಾಗಿ ಮತ್ತೆ ಸಿಗೋಣ. ಓಕೆ ಗಾಯ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಬಾಯ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.